ಮನುಜಮತ ವಿಶ್ವಪಥ ವಿಶ್ವ ಮಾನವ ಸಂದೇಶವನ್ನು ಇಡೀ ದೇಶಕ್ಕೆ ಸಾರಿದ ಏಕೈಕ ವ್ಯಕ್ತಿ ಅಂತ ಅಂದರೆ ಕುವೆಂಪು ಅವರು. ನಾನಿದ್ದೀನಿ ಕುಪ್ಪಳ್ಳಿ, ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಒಂದು ಕುವೆಂಪು ಅವರು ಜನಿಸಿದ ಒಂದು ಜಾಗದಲ್ಲಿ ನಾನಿರುವಂಥದ್ದು. ನೀವು ನೋಡ್ತಿರ್ಬೋದು, ನಾನು ನಿಂತಿರೋ ಜಾಗ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅನ್ನೋ ಒಂದು ಹೆಸರು, ಅಂದರೆ ಕುವೆಂಪು ಅನ್ನೋ ಹೆಸರು ನಾವೆಲ್ಲ ಪಠ್ಯಪುಸ್ತಕಗಳಲ್ಲಿ ಓದಬೇಕಾದ್ರೆ ಈ ಒಂದು ಹೆಸರು ತುಂಬ ಚೆನ್ನಾಗಿ ನೆನಪಿರುವಂಥದ್ದು. ಸೊ ನೋಡಿ, ಈ ಒಂದು ಪ್ರವಾಸಿ ಸ್ಥಾನ ಆಗಿ ಬದಲಾಗಿರುವಂಥದ್ದು. ಇಂತಹ ದೊಡ್ಡ ಕವಿಯ ಜನಿಸಿರುವಂಥ ಜಾಗ, ಅವರು ಹುಟ್ಟಿ ಬೆಳೆದಂಥ ಜಾಗದಲ್ಲಿ ನಾವಿದ್ದೀವಿ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಶಾಲಾ ಕಾಲೇಜುಗಳಲ್ಲಿ ಪ್ರವಾಸಕ್ಕೆ ಅಂತ ಹೊರಟಾಗ ಈ ಒಂದು ತೀರ್ಥಹಳ್ಳಿ ತಾಲೂಕು ಮೆನ್ಷನ್ ಆಗೇ ಆಗುತ್ತೆ. ಯಾಕಂದರೆ ಎಲ್ಲ ಶಾಲಾ ಮಕ್ಕಳಿಗೆ ಕುವೆಂಪು ಅವರು ಜನಿಸಿದ್ದು, ಕುವೆಂಪು ಅವರು ಬಳಸ್ತಿದ್ದ ಸಲಕರಣೆಗಳು, ಓದಿದ ಪುಸ್ತಕಗಳು, ಕುವೆಂಪು ಅವರು ಪಡೆದ ಪ್ರಶಸ್ತಿಗಳು, ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಇಂತಹ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ಪಡೆದಿರುವಂಥದ್ದು. ಕರ್ನಾಟಕ ರತ್ನ ಪ್ರಶಸ್ತಿನೂ ಕೂಡ ಕುವೆಂಪು ಅವರು ತಗೊಂಡಿರೋದು. ಇವೆಲ್ಲ ನೋಡಿ, ಈ ಒಂದು ಮ್ಯೂಸಿಯಂ ಟೈಪೇ ಮಾಡಿದ್ದಾರೆ. ಅವರು ಬಾಳಿ ಬದುಕಿದ ಮನೆಯ ಒಳಗಡೆ ಇವೆಲ್ಲ ಗ್ರಂಥಗಳು, ಅವ್ರು ಬರೆದಂತಹ ಪುಸ್ತಕಗಳು, ಅವರು ಪಡೆದ ಪ್ರಶಸ್ತಿಗಳು ಎಲ್ಲನೂ ಕೂಡ ಇಲ್ಲಿ ಒಂದೇ ಜಾಗದಲ್ಲಿ ಸಂಗ್ರಹ ಮಾಡಿ ಒಂದು ಮ್ಯೂಸಿಯಂ ಟೈಪ್ ಮಾಡಿದ್ದಾರೆ. ಸೊ ಇಲ್ಲಿ ಇದನ್ನು ಕವಿ ಮನೆ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಬಂದಾಗ ಎಂಟ್ರೆನ್ಸ್ಗೆ ನಿಮಗೆ ಕಾಣಿಸ್ತಿದೆ, ನೋಡ್ಬೋದು, ದೊಡ್ಡದಲ್ಲಿ ಕುವೆಂಪು ಅಂತ ಹೆಸರಿದೆ, ವಿಶ್ವ ಮಾನವ ಸಂದೇಶ ಅಂತಿದೆ. ಅವರ ಹುಟ್ಟು, ಅವರ ಜನನ ಆಗಿರೋದು ಮತ್ತು ಮರಣ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಅಲ್ಲಿ ಬರೆದಿರುವಂಥದ್ದು. ಸೊ ಇಲ್ಲಿ ಒಳಗಡೆ ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋ ಮಾಡಲು ಅವಕಾಶ ಕೊಡ್ತಾ ಇಲ್ಲ, ಯಾರಿಗೂ ಕೊಡ್ತಾ ಇಲ್ಲ. ಎಲ್ಲ ಶಾಲಾ ಮಕ್ಕಳು ಬೆಳಿಗ್ಗೆಯಿಂದ ಇಲ್ಲಿ ಬಂದು ಎಲ್ಲನೂ ಕೂಡ ನೋಡ್ತಾ ಇದ್ದಾರೆ. ಶಿಕ್ಷಕರು ಕೂಡ ಅವರಿಗೆ ತಿಳಿದ ಮಟ್ಟಿಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಇವರು ಈ ಒಂದು ನೋಡಿ, ಮಲೆನಾಡಿನ ಪ್ರದೇಶದಲ್ಲಿ ಇದೊಂದು ಅದ್ಭುತವಾದಂತಹ ವಾತಾವರಣದಲ್ಲಿ ಕುವೆಂಪುನವರು ಜನಿಸಿದರು. ಯಾಕೆ ಅವ್ರಿಗೆ ಅಷ್ಟೊಂದು ಜ್ಞಾನ ಭಂಡಾರ ಸಿಕ್ತು ಅನ್ನೋದಕ್ಕೆ ಒಂದು ಕಾರಣ ಈ ಒಂದು ಜಾಗ ಅಂತಲೇ ಹೇಳ್ಬೋದು. ಮಲೆನಾಡಿನ ಈ ಅದ್ಭುತದ ನಡುವೆ ಇಂತಹ ಒಂದು ಕುವೆಂಪುವನ್ನು ಮೇರು ಸಾಹಿತಿ, ಮೇರು ಕವಿ ನಮಗೆ ಸಿಕ್ಕಿರುವಂಥದ್ದು. ಸೊ ನೋಡಿ, ಅದ್ಭುತವಾದಂಥ ವಾತಾವರಣ, ಅದ್ಭುತವಾದಂಥ ಜಾಗ. ಕುವೆಂಪು ಅವ್ರನ್ನ ಈ ದೊಡ್ಡ ಮಟ್ಟಕ್ಕೆ ಬೆಳೆಸ್ತು ಅಂತ ಹೇಳಲು ಕೂಡ ತಪ್ಪಾಗಲಾರದು. ಇಂಥ ವಾತಾವರಣ, ಅದ್ಭುತವಾದಂಥ ವೇದಿಕೆ, ಅದ್ಭುತವಾದಂಥ ಹೆಸರು ತಂದುಕೊಟ್ಟಿರುವಂಥದ್ದು. ಸೊ ಇಂತಹ ಪ್ರದೇಶಗಳಿಗೆ ಯಾರೆಲ್ಲ ಬಂದಿಲ್ಲ, ದಯವಿಟ್ಟು ಶಾಲಾ ಮಕ್ಕಳು, ಓದುವಂತಹ ಮಕ್ಕಳಿಗೆ ಈ ಒಂದು ಜಾಗ ತೋರಿಸ್ತಾ ಹೋದಾಗ ಅವರಿಗೆ ಸ್ಫೂರ್ತಿ ಆಗುತ್ತೆ. ಒಬ್ಬ ಹಳ್ಳಿಗಾಡಲ್ಲಿ ಹುಟ್ಟಿ ಇಡೀ ದೇಶಕ್ಕೆ ಹೆಸರು ಮಾಡುವಂತಹ ಮಟ್ಟಕ್ಕೆ ನಾವು ಕೂಡ ತಲುಪ್ಬೋದಾ ಅನ್ನೋದು ಅವರಿಗೆ ಅರಿವಾಗ್ತದೆ. ಸೊ ಯಾರೆಲ್ಲ ಈ ಒಂದು ಜಾಗಕ್ಕೆ ಬಂದಿಲ್ಲ, ತೀರ್ಥಹಳ್ಳಿಯಿಂದ ಕೇವಲ 16 ಕಿಲೋಮೀಟ್ರಲ್ಲೇ ಸಿಗುತ್ತೆ ಕುಪ್ಪಳ್ಳಿ. ಕುವೆಂಪು ಅವರು ಜನ್ಮ ಪಡೆದ ಈ ಒಂದು ಜಾಗಕ್ಕೆ ದಯವಿಟ್ಟು ಬನ್ನಿ, ವಿಸಿಟ್ ಮಾಡಿ. ಒಳಗಡೆ ಅವರು ಬಳಸಿದಂಥ ಎಲ್ಲ ಸಾಮಗ್ರಿಗಳಿದ್ದಾವೆ. ನೋಡ್ಬೋದು, ಈ ಭಾಗದಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಸಲಕರಣೆಗಳು ಇಲ್ಲಿದ್ದಾವೆ. ಕುವೆಂಪು ಅವರ ಕುಟುಂಬಸ್ಥರು ಉಪಯೋಗಿಸಿದಂತಹ ಎಲ್ಲ ಕೃಷಿಗೆ ಸಂಬಂಧಪಟ್ಟ ಸಲಕರಣೆಗಳು ಈ ಭಾಗದಲ್ಲಿ ಇರುವಂಥದ್ದು. ಇವರು ಮೂಲತಃ ಕೃಷಿ ಕುಟುಂಬದಿಂದ ಬಂದಂಥವರು, ಒಕ್ಕಲಿಗ ಗೌಡ ಕುಟುಂಬದಲ್ಲಿ ಬಂದಂಥವರು. ಇವರು ಒಂದು ಸಂದೇಶವನ್ನೇ ಸಾರ್ತಾರೆ, ಮಸೀದಿ, ಮಂದಿರ, ಚರ್ಚ್ಗಳನ್ನು ಬಿಟ್ಟು ಹೊರಬನ್ನಿ, ಈ ಜಾತೀಯತೆ ಅನ್ನೋ ಒಂದು ಬೇರನ್ನು ಕಿತ್ತಿ ಎಸೆಯೋಣ ಅನ್ನೋ ಒಂದು ಸಂದೇಶವನ್ನು ಕೂಡ ಕುವೆಂಪು ಅವರು ಕೊಟ್ಟಿರ್ತಾರೆ. ಸೊ ಯಾರೆಲ್ಲ ಈ ಒಂದು ಜಾಗಕ್ಕೆ ಭೇಟಿ ಕೊಟ್ಟಿಲ್ಲ, ದಯಮಾಡಿ ಭೇಟಿ ಕೊಡಿ. ಕುವೆಂಪು ಅವರ ಆಚಾರ ವಿಚಾರಗಳು, ಬಾಳಿ ಬದುಕಿದ ಎಲ್ಲ ಸಂದೇಶನೂ ಕೂಡ ಈ ಜಾಗದಲ್ಲಿ ನಿಮಗೆ ತಿಳಿಯುವಂಥದ್ದಾಗ್ತದೆ. ಸೊ ಬನ್ನಿ, ತೀರ್ಥಹಳ್ಳಿಯಿಂದ ಕೇವಲ 16 ಕಿಲೋಮೀಟ್ರು ಕುಪ್ಪಳ್ಳಿಯಲ್ಲಿ ಜನಿಸಿದಂತಹ ನಮ್ಮ ಕುವೆಂಪು ಅವರ ಈ ಒಂದು ಸ್ವರ್ಗನ ಯಾಕೆ ತಡ ಮಾಡ್ತೀರಾ ನೋಡಿ. ಇಂತಹ ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.